ಒಬ್ಬ ಹೆಣ್ಮಗಳಿದ್ದಳ್ರಿ ಒಂದು ಊರಾಗ. ಉಳ್ಕಿದವ್ರು ಇಲ್ಲೇನ್ರಿ ಮುತ್ತಿ ಅಂದಿರಿ. ಮತ್ತು ನಾ ಹೇಳೋ ಕತೆಗೆ ಒಬ್ಬ ಹೆಣ್ಮಗಳು ಚಲೋ ಇದ್ಲು ಭಾಳ. ಗಂಡ ತೀರ್ಕೊಂಡಿದ್ದ, ವಿಧವಾ ಸ್ತ್ರೀಗಳು. ಪತಿ ಸತ್ತ ಬಳಿಕ ತವ್ರ ಮನೆ ಕಡೆ ಎಂದು ಆಶೆ ಮಾಡಲಿಲ್ಲರಿ. ನಿಜವಾದ ಅರ್ಥ ಮಾಡಿಕೊಂಡ್ರು ಅಂತಂದ್ರೆ ಯಾರೂ ಮಾಡಂಗಿಲ್ಲ. ತಿಳಿಲಿಲ್ಲ ಅಂದ್ರೆ ಕೈ ಚಾಚೋದು, ಇನ್ನೊಬ್ರ ಕೈ ನೋಡೋದು ಮಾಡ್ತಿರ್ತಾವ ಮನುಷ್ಯರು. ತಿಳಿತು ಅಂದ್ರೆ ಕೈ ಚಾಚೋದಿಲ್ಲ, ಇನ್ನೊಬ್ರ ಕೈ ಆಶೆ ಎಂದು ಮಾಡಂಗಿಲ್ರಿ. ನಿಜವಾಗಿ ಜೀವನದೊಳಗೆ ಹಂಗೈತಿ ಅದು. ಯಾಕೆ ಆ ಹೆಣ್ಮಗಳು ಗಂಡ ಸತ್ ಬಳಕ ಕೊಟ್ಟ ಹೆಣ್ಣು ಏನಿದೆ ನೀವು ಕುಲದ ಹೊರತು. ಹೌದಲ್ಲ? ನನಗೇನೊಂದು ಸಲ ಹೊಸ್ಲ ದಾಟಿ ಅಗಶೆ ಬಾಗಲ್ದಾಗ ಒಮ್ಮೆ ಕಾಲು ತೊಳೆದಾರಲ್ಲ, ಅಂದ ಬಳಿಕ ತವರಿನ ಹಂಗ ನನಗಿಲ್ಲ. ಇನ್ನೇನು ಅವರು ಪ್ರೀತಿಯಿಂದ ಕರೆದ್ರೆ ಹೋಗಬೇಕು, ಆದ್ರೆ ಅವ್ರಿಗೆ ವಾಜ್ಯಾಗಿ ನಾ ಹೋಗಬಾರ್ದು ಅಂತ ಆಕಿನಲ್ಲಿ ಜ್ಞಾನ ಇತ್ತಂತ. ಅಣ್ತಂಬ್ರ ಮೇಲೆ, ತಾಯಿ ತಂದಿ ಮೇಲೆ ನನ್ನ ಗಂಡ ಹೋಗಿದ್ದಾನ, ನಡಮಧ್ಯದಲ್ಲಿ ಕೈ ಬಿಟ್ಟು ಹೋಗಿದ್ದಾನೆ. ಯಾರಾದರೂ ಆಶ್ರಯ ಕೊಟ್ಟರಂತಕ್ಕೆ ಬದುಕ್ತಾ ಇದ್ದಿತ್ತಿಲ್ಲ. ಪಂಚಭೂತದ ಶರೀರವನ್ನು ಪರಮಾತ್ಮ ಕೊಟ್ಟಿದ್ದಾನೆ, ಇದಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಮೈಯಾಗಿರುವಂಥ ಶಕ್ತಿಯನ್ನು ಬಳಸ್ಕೊಂಡು ಚೆನ್ನಾಗಿ ನಾ ಜೀವನ ಮಾಡ್ಕೋಬೇಕಂತ ಒಂದು ಮಗ ಇದ್ದ, ಅವನು ತಗೊಂಡು ಜೀವನ ಮಾಡ್ತಾ ಇದ್ಲು. ಒಳ್ಳೆಯ ಮಗ, ಭಾಳ ಚೆನ್ನಾಗಿ ಸಂಸ್ಕಾರ ಕೊಟ್ಟಿದ್ಲು ಅವನಿಗೆ. ಮನೆಯಾಗ ಹೆಂಗೆ ಸಂಸ್ಕಾರ ಇರ್ತದೆ, ಮಕ್ಕಳು ಹಾಗೆ ಬೆಳೀತಿರ್ತಾರೆ. ಭಾಳ ಹೇಳೋದು ಅದು ನಿಮಗೆಲ್ಲ. ಮಕ್ಕಳನ್ನು ಹಡಿಯುವಕ್ಕಿಂತ ಮುನ್ನ ಮಕ್ಕಳ ಹಡದ ಮೇಲೆ ಏನು ಮಾಡ್ಬೇಕು ಅನ್ನೋದು ಮೊದಲು ಗಂಡ ಹೆಂಡತಿ ಮನೆಯಾಗ ವಿಚಾರ ಮಾಡಬೇಕು. ಸುಮ್ಮನೆ ಪ್ರಾಣಿ ಹಂಗೆ ಹಿಡಿಬಾರ್ದ್ರಿ. ಅವು ಅಷ್ಟು ಅಲಕ್ಷ್ಯತನ ಮಾಡಂಗಿಲ್ಲ. ಹದ್ದ ನೆಲ ಬಿಟ್ಟು 1,000 ಫೂಟ್ ಮೇಲೆ ಇರ್ತದೆ ಮ್ಯಾಲ್ರಿ. ಮೊಲಗಳು ಇಲಿಗಳು ಹಾವನ್ನು ಹೊಡಿಬೇಕಂತ ನೋಡ್ತದೆ, ಭೇಟಿ ಮಾಡ್ಕಂತ. ಆದ್ರೆ ತನ್ನ ಮನೆಯಲ್ಲದ ಅದ್ರ ಮೇಲೆ ಒಂದು ಕಣ್ಣು ಸದಾ ಇರ್ತದೆ. ನನ್ನ ಮಕ್ಕಳಿಗೆ ಹಾವಾಗಲಿ ಇನ್ನಿತರ ಪ್ರಾಣಿಗಳು ಬಂದು ಹಿಂಸೆ ಮಾಡ್ಯಾವಂತ ನೋಡ್ತಿರ್ತದೆ. ಹಾಗೆ ಮನುಷ್ಯನಾದಂಥವ ಹಿಂಗಿರಬೇಕು. ಆ ಎಮ್ಮ ಮಗನಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ಲು. ಆಕೆ ಕೆಲಸಕ್ಕೆ ಹ್ಯಾಂಗೆ ಹೋಗ್ತಿದ್ಲು ಅಂದರೆ 8 ಗಂಟೆಗೆ ಒಬ್ಬರು ಹೊಲಕ್ಕೆ ಕೆಲಸಕ್ಕೆ ಹೊಂಟಳು ಅಂತಂದ್ರೆ 8ಕ್ಕಿಂತ 15 ನಿಮಿಷ ಒಳಗಾಗಿನ ಅವ್ರು ಹೊಲ್ದಾಗಿರ್ತಿದ್ಲಿಕ್ಕೆ. ಹಿಂಗೆ ಹೋದವರು ಯಾರು ಇದ್ರೆ ಒಂದೆರಡು ಕೈ ಮ್ಯಾಲ ಮಾಡ್ರಿ ಅವ ನೋಡ. ಯೋ ಸುಮಾರು 100 ಪಟ್ಟು ತಾಯಿಂದ್ರಿ ಕಡೆ ಗಿಡ ತೆಳಗೆ ಒಂದು ಸ್ವಲ್ಪ ಕೂತ್ಕೊಂಡಿದಾರ. ಕೈ ಮ್ಯಾಲ ಮಾಡಿ ನೋಡ, ಸುಮ್ ಕರೆ ಮಾಡ್ರಿ. ಕೈ ಹಂಗೆ ಎತ್ತಂಗಿಲ್ಲ, ಒಳಗೆ ಕರೆ ಇದ್ರನ ಹೇಳ್ತದಿಲ್ಲ ಅಂದ್ರೆ ಹೇಳಂಗಿಲ್ಲ. ಏನು ಮಾಡೋದು? 15 ನಿಮಿಷ ಮುಂಚಿತ ಹೋಗ್ತಿದ್ಲು. ಆ ಬಳಿಕ ಅವರು 100 ಕುಳ್ಳಿ, 200 ಕುಳ್ಳಿ, 300 ಕುಳ್ಳಿ ಅವರು ಕೊಟ್ಟ ದುಡ್ಡಿನಕ್ಕಿಂತಲೂ ಇಮ್ಮಡಿಯಾಗಿ ಹೆಚ್ಚಿಗೆ ದುಡಿಮೆ ಮಾಡುತ್ತಿದ್ಲು. ಮೈಯೆಲ್ಲ ಹಣ್ಣು ಮಾಡ್ಕೋತಿದ್ಲು. ಆ ಬಳಿಕ ಬಿಡುವಿನ ಸಮಯದ 15 ನಿಮಿಷ ಲೇಟ್ ಮಾಡಿ ಕೆಲಸ ಬಿತ್ತಿದ್ಲು. ಇದಕ್ಕೆ ಕಾಯಕ ಅಂತ ಕರೀತಾರ. ಕಾಯಕಂತ ಕರೀತಾರ. ಬೇಕಾದಿರಲಿ, ಅದು ಶಾಲೆ ಕಾಲೇಜ್ ಇರಲಿ, KSRTC ಇರಲಿ, ಪೊಲೀಸ್ ಇಲಾಖೆ ಇರಲಿ, 64 ವಿದ್ಯೆಗಳಲ್ಲಿ ಯಾವುದಾದ್ರೂ ವಿದ್ಯೆ ನಾವು ಸಂಪಾದನೆ ಮಾಡ್ಕೋತೀವಲ್ಲ, ಆ ವಿದ್ಯೆದೊಳಗೆ ಯಾವುದೂ ಪರಮಾತ್ಮ ನಮಗೆ ಕೆಲಸ ಕೊಟ್ಟಿದ್ದಾನ, ಆ ಕೆಲಸವನ್ನು ನಾವು ಭಗವತ್ ಸಾಕ್ಷಿಯಾಗಿ ಮಾಡದೇ ಹೋದರೆ ನಾವು ಮನುಷ್ಯ ಧರ್ಮಕ್ಕೆ ಸಲ್ಲುವರಲ್ಲ. ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಸಂತೋಷ ಚಲೋ ಕೆಲಸ ಮಾಡಾರ್ದಾಗದ, ಸಂತೋಷ ಪ್ರಾಮಾಣಿಕವಾಗಿ ದುಡ್ಯಾರ್ದಾಗದ, ಸಂತೋಷ
ಮೈ ಹಣ್ಣವ ಆಗುವಂಗ ದುಡಿದ್ರೆ ಕಣ್ ತುಂಬ ನಿದ್ದೆ ಹಾಕ್ತದ, ಹೊಟ್ಟೆ ತುಂಬ ಅನ್ನ ಹೋಗ್ತದ, ಆರೋಗ್ಯ ಚೆನ್ನಾಗಿರ್ತದೆ. ಕಾಯಕದಲ್ಲಿ ನಾವು ಕುಟಿಲತನ ಮಾಡಿದೀವಿ ಅಂತಂದ್ರೆ ನಮ್ಮ ಮೈ ಒಳಗೆ ಹರಿತಕ್ಕಂಥ ರಕ್ತಿನ ಸರಬರಾಜು ಕೂಡ ಚೆನ್ನಾಗಿ ಆಗಲ್ಲ. ಹೀಗೆ ಕೆಲಸ ಮಾಡ್ತಿದ್ಲು. ಏನು ಮಗ ಇತ್ತಲ್ಲ, ಶಾಲೆಗೆ ಹೋಗ್ತಾ ಇದ್ದ. ಮಕ್ಕಳಿಗೆ ಶಾಲೆ ಹಾಕೋರು ಸ್ವಲ್ಪ ಜ್ಞಾಪಕದಲ್ಲಿರಲಿ, ಸರ್ಕ್ಕಿಂತಲೂ ಜವಾಬ್ದಾರಿ ಹಡದವ್ರದ್ದು. ನೀವೆಲ್ಲ ಶಾಲೆ ಶಿಕ್ಷಕರ ಮೇಲೆ ಭಾರ ಹಾಕಿಕೊಂಡಿರ್ತೀರಿ. ಅವರು ಸ್ವಲ್ಪ ಏನಾರೇ ಅಭ್ಯಾಸದೊಳಗೆ ಹೆಚ್ಚು ಕಡಿಮೆ ಮಾಡಿ ಮಕ್ಕಳಿಗೆ ಹೊಡೆದ್ರೆ ಬಡಿಗೆ ತಗೊಂಡು ಶಾಲೆಗೆ ಮಾಸ್ತರ್ನ ಹೊಡ್ಯಕ್ಕೆ ಹೋಗ್ತೀರಿ ನೀವು. ಈ ಪ್ರವೃತ್ತಿ ನಮ್ಮಲ್ಲಿ ಬಂದಿದೆ ಸಮಾಜದೊಳಗೆ. ಆಗಿನ ಕಾಲದಲ್ಲಿ ಏನದು, ಅದಕ್ಕೆ ಒಬ್ಬರು ವಚನ ಬರೀತಾರ, ಏನಂತ, ಕೃತಯುಗದಲ್ಲಿ ಗುರು ಏನಾಗೆ ಬಡಿದು ವಿದ್ಯೆಯ ಕಲಿಸಿದರು ಆಗಲಿ ಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಗುರು, ದ್ವಾಪಾರಯುಗದಲ್ಲಿ ಗುರು ಎನಗೆ ಜೈಂಕರಿಸಿ ವಿದ್ಯೆ ಕಲಿಸಿದರೆ ಆಗಲಿ ಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಗುರು ಶಿಷ್ಯರಿಗೆ ವಂದಿಸಿ ವಿದ್ಯೆ ಕಲಿಸಿದರೆ ಈಗಲೂ ಪ್ರಸಾದವೆಂದೆನೆ. ಇದರ ಅರ್ಥ ಏನು ಅಂದರೆ, ಕೃತಯುಗದಲ್ಲಿ ಗುರುಗಳು ಮಕ್ಕಳಿಗೆ ವಿದ್ಯಾರ್ಜನೆ ಕೊಡಬೇಕಾಗಿತ್ತು ಅಂತಂದ್ರೆ ಶಿಕ್ಷಾ ಕೊಡ್ತಿದ್ರು, ಬಡಿತಿದ್ರು, ಹೊಡಿತಿದ್ರು. ಆಗ ಶಿಷ್ಯರು ಗುರುಗಳ ಮೇಲೆ ನಿರ್ಭೇದ. ಶಿಷ್ಯನ ಗುರುವಿನ ಮೇಲೆ ಸಂಶಯ ಇಲ್ಲ, ಗುರುವಿನ ಶಿಷ್ಯನ ಮೇಲೆ ಸಂಶಯ ಇಲ್ಲ. ಮಾತೃ ಹೃದಯದಿಂದ ಅವ್ರನ್ನ ಹೊಡಿತಿದ್ರು, ಶಿಕ್ಷಾ ಕೊಡ್ತಿದ್ರು. ಕಾರಣ ವಿದ್ಯಾರ್ಜನೆ ಅವನಿಗೆ ಕೊಡಬೇಕಂತ ಹೊಡಿತಿದ್ರಿ, ವಿನಃ ಇನ್ನೊಂದು ಕಾರಣದಿಂದ ಮಕ್ಕಳಿಗೆ ಹೊಡಿತಾ ಇದ್ದಿತ್ತಿಲ್ಲ. ಆವಾಗ ನಮ್ಮ ಮಕ್ಕಳು ಚೆನ್ನಾಗಿರುತ್ತೆ. ಮುಂದೆ ದ್ವಾಪಾರ ಯುಗದಾಗ ಬೈದು ಬೆದರಿಕೆ ಹಾಕಿ ಅಂಜಿಕೆ ಹಾಕಿ ಕಲಿಸಿದ್ರು, ಆಗಲೂ ಪ್ರಸಾದವೆಂದೆನೆ. ಈಗ್ರಿ ವಿದ್ಯಾರ್ಥಿಗೆ ಶಿಕ್ಷಕರೇ ಕಾಲಿ ಬಿದ್ದು ನಮ್ಮ ಸಾಲಿಗೆ ಬಾರಪ್ಪ ಅಂತ ಕರಿಬೇಕು. ಶಿವಾಜಿಯವರೇ ಆದಿಲ್ಲ ಪರಿಸ್ಥಿತಿ ಹೆಂಗೆ ಬಂದದು ಲಕ್ಷದಾಗಿಡ್ರಿ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನಾವು ಹಾಳು ಮಾಡ್ಕೊಳ್ಳಕತ್ತೀವಿ. ಶಾಲೆಗೆ ಹೋಗುವಂಥ ಮಕ್ಕಳಿಗೆ ನಿಮ್ಮದೇನಾರು ವೈಯಕ್ತಿಕ ಕೆಲಸ ಬರ್ತದೆ, ಇವತ್ತೊಂದು ದಿವ್ಸ ಬಿಡೋ ನಾನು ಲಗ್ನಕ್ಕೆ ಹೋಗಾಮದೀನಿ. ಹೆಣ್ಮಕ್ಳಿಗೆ ತಾಯಂದ್ರು, ಬಿಡವ ಏನು ಶಾಲೆ ಕಲ್ತವ್ರೆಲ್ಲ ನೌಕರಿ ಹತ್ತದವ್ರು ಇದಾರೇನು, ಎಲ್ಲಿ ಹೋಗ್ತೀವತ್ತು ದಿವಸ ಬಿಡು, ನಾನು ಬೇರೆ ಕಡೆ ಹೋಗ್ಬೇಕಾಗಿದೆ ಅಂತ ಹೆಣ್ಮಕ್ಳು ಅಂತಿರ್ತಾರೆ. ಅಂದ ಬಳಿಕ ನಮ್ಮ ಮಕ್ಕಳ ಭವಿಷ್ಯ ನಾವೇ ಹಾಳು ಮಾಡೋಕೋತಿದ್ರೆ ಧರ್ಮ ಎಲ್ಲಿ ಉಳೀತು? ಉಳಿತದ್ರೆ ಉಳಿದಿಲ್ಲ. ಹಾಗೆ ಆ ತಾಯಿ ಮಗನ ಅಷ್ಟು ಸುಂದರವಾಗಿ ಸಂಸ್ಕಾರ ಕೊಟ್ಟಿದ್ಲು. ಶಾಲೆಗೆ ಹೋಗ್ತಿದ್ದವ, ಶಾಲೆಗೆ ಹೋಗಾಗ ತಾಯಿಗೆ ನಮಸ್ಕಾರ ಮಾಡ್ತಿದ್ದ. ಶಾಲೆ ಬಿಟ್ಟು ಮನೆಗೆ ಬಂದ ಕೂಡಲೇ ಪಠ್ಯಪುಸ್ತಕ ಶೀಲ ಗೂಟಕ್ಕೆ ಹಾಕಿ ಕೈಕಾಲು ಮುಖ ತಕ್ಕೊಂಡು ಭಸ್ಮ ಹಚ್ಕೊಂಡು ಬಂದು ತಾಯಿಗೆ ನಮಸ್ಕಾರ ಮಾಡ್ತಿದ್ದ. ಮಾಡ್ತಾರೇವ ನಿಮ್ಮೂರಾಗ? ಮಕ್ಕಳು ಯಾರು ಮಾಡ್ತಾರೆ? ಕೈ ಮೇಲೆ ಮಾಡ್ರಿ ಅವ ನೋಡು, ಕಾಲು ಬೀಳೋರು ಮಕ್ಕಳು ಇನ್ನ ತೆಳಗೆ ಹಾಕಿ ನಿಮ್ಮನ್ನು ಒದಿತಾರೆ, ಖರೆ ಕಾಲು ಬೀಳಲ್ಲ. ಮೊಬೈಲ್ ಕುಳಿಲ್ಲದ್ರೆ ನಿಮ್ಮ ಕುತ್ತಿಗೆ ಹಿಸುಕ್ತಾರ ಅವರು. ನಂದು ವರ್ಷಿಗೆ ಉತ್ಪನ್ನ ಇಟ್ಟದ ಗೊತ್ತೇನ್ರಿ, 40-50 ಲಕ್ಷ ರೂಪಾಯಿ ಅದ್ರಿ. ನನ್ನ ಬಲ್ಲಿ ಒಂದು 1000 ರೂಪಾಯಿ ಮೊಬೈಲ್ ಅದು. ಇದು ಎಷ್ಟು ಬೇಕು ಅಷ್ಟೇ ಕೆಲಸ. ಇದಕ್ಕೆ ನಮಗೆ ಭಗವಂತ ಒಂದು ಮೊಬೈಲ್ ಕೊಟ್ಟಾನ, ಅದರಾಗಿ ನಂಬರ್ಗಳು ಎಂದೂ ಡಿಲೀಟ್ ಆಗಲ್ಲ. ಇಂಟರ್ನೆಟ್, ವಾಟ್ಸಪ್ ಮತ್ತೇನು ಅವೆಲ್ಲ ನಂಬಲ್ಲಿ ಅದಾವ. ನಮ್ದೇನು ತಿಳಿಯದಲ್ಲ. ಇದು ಭಾರಿ ಮೊಬೈಲ್. ಇದು ಬಿಸಿಲಾಗ, ಮಳೆಯಾಗ, ಹೊಳೆಯಾಗ ತೊಯ್ಸ್ಕೊಂಡ್ರು ಅದು ಬಂದು ಬೆಳಂಗಿಲ್ಲ, ಲಾಕ್ ಆಗಂಗೆ. ಆದ್ರೆ ಇದು ನೀವು ಎಂಥದಕ್ಕೆ ಬಳಸ್ಲಿಕ್ಕತ್ತೀರಿ ಅಂದ್ರೆ ಪೂಜಾ ಮಾಡೋ ಚರಿಗೆ ತಗೊಂಡು ಕುಂಡಿ ತಗೊಂಡಂಗೆ ಆಗ್ಯದ. ಉಂಡಾಸ್ ಕೊಯ್ದಂಗೆ ಆಗ್ಯದ.
ಭಾಳ ಮೂಲ್ಯ. ನಾನು 5ನೇ ತರಗತಿ ಓದ್ತಾ ಇದ್ದೆ, ಅವಾಗ 5 ವರ್ಷಕ್ಕೆ ಸಾಲಿಗೆ ಹೆಸರಿಸ್ಕೋತಿದ್ರು, ಈಗ 6 ವರ್ಷ ಮಾಡ್ಯಾರ. 10 ವರ್ಷ ನಾವು ಇದ್ದಾಗ ಒಂದು ಗೀತೆ ಇತ್ತು ನನಗೆ ಪಾಠಶಾಲೆ ಒಳಗೆ, ಹಿಂದಿ. ಅದು 10 ವರ್ಷದವನಿದ್ದಾಗ ಇದರಾಗ ಅದು ಲಾಕ್ಡೌನ್ ಏನಂತೀವಿ ಅದಕ್ಕೆ ಡೌನ್ಲೋಡ್ ಆಗ್ಯದ್ರಿ ಇದ್ರಾಗ್ರಿ. ಅದು ಈಗಲೂ ಕೂಡ ಇನ್ನೂ ಅದು ಓಪನ್ ಮಾಡಿದೀವಿ ಅಂದ್ರೆ ಅದು ಹಾಡು ಬರುತ್ತದು. ಏನು ಅಂತಂದ್ರೆ, ಒಬ್ಬ ಮಗು ಮನೆ ತಲಬಾಗ್ಲದ ಹೊರಗಡೆ ಬಂದು, ಇವತ್ತು ಹುಣ್ಣಿ ಪ್ರವೇಶ ನಾಳೆಗಿರ್ತದಲ್ರಿ ಹುಣ್ಣಿ, ಚಂದ್ರ ಇವತ್ತು ಬಹಳ ಚಲೋ ಆಗಿರ್ತಾನೆ, ಇನ್ಮೇಲೆ ಶುಕ್ಲ ಪಕ್ಷ ಬರ್ತದೆ, ಕೃಷ್ಣ ಪಕ್ಷ ಬರ್ತದೆ. ಇಲ್ಲಿ ತನಕ ಶುಕ್ಲ ಪಕ್ಷ ಇತ್ತು, ಅಮಾವಾಸ್ಯೆ ಆದ ಪ್ರತಿಪದ ಹಿಡ್ಕೊಂಡು ಇಲ್ಲಿ ತನಕ ಶುಕ್ಲ ಪಕ್ಷ, ಹುಣ್ಣಿಮೆಯಾದ 15 ದಿನ ತನಕ ಕೃಷ್ಣ ಪಕ್ಷ ಅಂತ ಬರ್ತಂದು ಇನ್ನು ಕತ್ಲು ಹಾಕೋತ ಹೋಗ್ತಿರ್ತಾನೆ. ಅಮಾವಾಸ್ಯೆ ಆಗೋದು ಕೂಡಲೇ ಬೆಳಕು ಹಾಕೋತ ಬರ್ತಿರ್ತಾನೆ. ಇರಲಿ, ಆ ಮಗು ಹೊರಗಡೆ ಬಂದು ಆಕಾಶದ ಕಡೆ ನೋಡ್ತಂತ, ಸುಂದರವಾದ ಆಕಾಶ ನೋಡಿ ಒಂದು ಹಾಡು ಹಾಡುತ್ತದೆ ಮಗು. ಏನಂತ? ನೀಲ ಗಗನಮೇ ಚಮ ಚಮ ಕರತೆ, ನನ್ನೇ ನನ್ನೇ ತಾರೆ, झिलमिल करते मन को हरते, लगते कितने प्यारे, मन करता है उड़कर उनके बीच अभिमय जाऊं, पंख नहीं पर कैसे इनके पांच पांच पाऊंगा. ಹೆಲೆ ಭಗವಂತ, ಎಂಥ ಸೃಷ್ಟಿ ಮಾಡಿದೆಯಪ್ಪ! ಏನು ಚಿಕ್ಕಿಗಳು, ಬಂಗಾರದ, ಬೆಳ್ಳಿವ, ವಜ್ರನ, ಮುತ್ತರತ್ನಗಳು ಎಂಥವು ಆಕಾಶದಾಗ ಸುಂದರವಾಗಿ ಬೆಳಗ್ತಾವ. ಆ ಚುಕ್ಕೆಗಳ ಮಧ್ಯದಲ್ಲಿ ಇಡೀ ಜಗತ್ತನ್ನು ಬೆಳಗುವ ಚಂದ್ರ ತನ್ನ ತಂಗಾಳಿ ಬೆಳಕವನ್ನ ಹಾಲು ತುಂಬಿದಂತೆ ಚೆಲ್ಲಿದ್ದಾನೆ. ಅವರು ಹೆಂಗದಾರ ನೋಡ್ಬೇಕಂತ ನನ್ನ ಮನಸ್ಸ ಕಡೆ ಹರಿಲಿಕ್ಕೈತಿ ಅದ. ಆದರೆ ಪಂಕ ನಹಿ ಪರ್, ನನಗೆ ಪಕ್ಷಿ ಹಿಂಗೆ ಪಂಕ ಇಲ್ಲ, ಹಾರ್ಲಕ್ಕೆ ಬರಲ್ಲ, ಏನು ಮಾಡಲಿ ಅಂತ ಮಗು ಹಾಡ್ತಿತ್ತಂತ. ಆವಾಗಿನ 10 ವರ್ಷ, ಈಗಂದ್ರೆ 45 ವರ್ಷ ಐತ್ರಿ ನಾ ಆ ಹಾಡ ಇದರಾಗ ಡೌನ್ಲೋಡ್ ಆಗಿ. ಡಿಲೀಟ್ ಆಗಿಲ್ರಿ ಗೌಡ್ರ. ಎಂಥ ಮೊಬೈಲ್ ಅದರಿ, ಎಂಥ ಮೊಬೈಲ್ ಅದು. ಎಷ್ಟು ಕೊಡ್ತೀರಿ ಹೇಳ್ರಿ ಇದಕ್ಕೆ? ಆ ಮೊಬೈಲ್ದಾಗ ಸ್ವಲ್ಪ ಏನರೇ ಬ್ರೈನ್ದಾಗ ಬದಲಾಯಿತಂದ್ರೆ ಈ ಇಂಡಿಯಾ ಅಲ್ಲ, ವಿಶ್ವದಲ್ಲೇ ಯಾವ ಡಾಕ್ಟ್ರಿಗೂ ಕೂಡ ರಿಪೇರಿ ಮಾಡಕ್ಕೆ ಬರಲ್ಲ. ಅದು ರಿಪೇರಿ ಆಗಲಾರ್ದಂಗೆ ಇರಬೇಕಾಗಿತ್ತು ಅಂದ್ರೆ ತಲೆ ಯಾವಾಗಲೂ ತಣ್ಣಗಿರಬೇಕಾಗ್ತದೆ, ಬಿಸಿಯಾಗಿರಬಾರದು. ತಲೆ ಒಳಗಿರತಕ್ಕಂಥ ಮೆದುಳಿನ ಶಕ್ತಿ ಹೆಚ್ಚಾಗಬೇಕಾಗಿತ್ತಂದ್ರೆ ಏನು ತಿನ್ಬೇಕ್ರಿ, ಏನು ಮಾಡ್ಬೇಕ್ರಿ ಅಂತಂದ್ರೆ ಅವ್ರು ಹೇಳ್ತಾರೆ, ಸದಾವ ಕಾಲದಲ್ಲಿ ಊಟ ಮಾಡಾಗ 3 ಪ್ರಕಾರದ ಆಹಾರದ, ಸಾತ್ವಿಕ, ರಾಜಸ, ತಾಮಸ್. ಜ್ಞಾನ ಬರುವಂಥ ಅನ್ನದ ಫೆಸಿಲಿಟಿ ಬೇರೆ, ಶರೀರದ ಬೆಳವಣಿಗೆ ಫೆಸಿಲಿಟಿ ಬೇರೆ, ಆ ಬಳಿಕ ಶರೀರಕ್ಕೆ ರೋಗ ತರತಕ್ಕಂಥ ಆಹಾರ ಬೇರೆ. ಇದನ್ನ ಮನುಷ್ಯನೇ ನೋಡಿ ತಿನ್ನಬೇಕಪ್ಪ. ಆಕಳ ಎತ್ತ ಎಂದರೆ ದಾರು ಕುಡಿತಾವೇನ್ರಿ? ಕುಡಿತಾವ್ರೆ? ಇಲ್ಲ. ನಾಯಿ ಬಂದೀವಲ್ಲ ಆಗಳೇ, ಇಲ್ಲಿ 2-3 ಬಂದೀವಲ್ಲ, ಅವಕ್ರ ಮುಂದೆ 2 ಬಟ್ಲ ತಗೊಂಡು ಒಂದು ಬಟ್ಟಲ್ದಾಗ ಹಾಲು ಇಡ್ರಿ, ಒಂದು ಬಟ್ಟಲ್ದಾಗ ಶೆರೆ ಇಡ್ರಿ. ನಾಯಿ ಯಾವುದು ಕುಡಿತದ ನೋಡ್ರಿ, ಅದು ನೋಡಿದ ಬಳಿಕ ನೀವು ತಿಳ್ಕೋರಿ, ನಾಯಿ ಚಲೋ, ನಾವು ಚಲೋ ಅಂದ್ರೆ ನಿಮ್ಗೆ ಧರ್ಮದ ಅರ್ಥ ಆಗ್ತಿರುತ್ತೆ. ಈಗ ದನಗಳ ದವಣೆಯಾಗ ಒಯ್ಯದು ಬೀಡಿ ಗಟ್ಟ, ಸಿಗರೇಟ್ ಗಟ್ಟ ಬಿಚ್ಚೋಗಿರ್ಬೇಕಾರ ಸೇರ್ತಾವ್ರೆ? ಇಲ್ಲ. ನನಗೆ ಅಲ್ಲೆಲ್ಲೇ ಒಂದು ಸ್ವಲ್ಪ ಬೆಂಕಿ ಕಂಡಂಗೆ ಆಗ್ಲಿಕತ್ತಿತ್ತು ಕಡೆ ದೂರ. ಯಾರು ಸೇತಿರ್ ಗೊತ್ತಿಲ್ಲ. ಈ ವೇದಿಕೆನ ಎತ್ತರ ಮಾಡಿದ್ದು ಅದ್ರ ಕಾಲಾಗರಿ, ಮತ್ತೇನಿಲ್ಲ. ನೀವೆಲ್ಲ ತುಂಬ ಕಾಣಿಸ್ಬೇಕು, ನಿದ್ದಿಗಣ್ಣ ಕೇಳಕತ್ತೀರೋ ತೇನ ಹಂಗೆ ಅಲ್ಲೇ ಏನಾರು ಗುಡ್ಕ ತಂಬಾಕು ತಿನ್ಕೋತ ಕೇಳಕತ್ತೀರೋ? ನನಗೆ ಗೊತ್ತಾಗಬೇಕಲ್ಲ, ನಿಮ್ಮನ್ನು ಬಿಡಿಸ್ಬೇಕಲ್ಲ. ದಯವಿಟ್ಟು ಪ್ರವಚನಕ್ಕೆ ಬಂದಾಗ ಏನೂ ಬಾಯಾಗ ಹಾಕೋಬಾರ್ದು, ಏನೂ ಕಿವ್ಯಾಗ
ಹಾಕೋಬಾರ್ದು. ಇಲ್ಲೇನು ನಡೆದದ ಇದನ್ನ ಹಾಕೋಬೇಕು ಕಿವ್ಯಾಗ. ಆ ಮಗ ನಮಸ್ಕಾರ ಮಾಡುತ್ತಿದ್ದ. ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಹೈಸ್ಕೂಲ್ಗೆ ಹೋದ. 8-9ನೇ ತರಗತಿ ಓದ್ತಿದ್ದ. ತಾಯಿ ಶ್ರಮ ಪಡುವುದನ್ನು ಜ್ಞಾನ ಆಯಿತು ಅವನಿಗೆ. ನಮ್ಮಮ್ಮ ಅಪ್ಪ ಇಲ್ಲದನ್ನು ಒಂದೇ ಕೈಲೇ ಸಂಸಾರ ಮಾಡಿ ಎಷ್ಟು ತ್ರಾಸ ಮಾಡ್ಕೋತಾಳಪ್ಪ. ಇನ್ನು ಬಳಿಕ ನಾನು ವಿದ್ಯಾದ ಖರ್ಚು ಹೆಚ್ಚಾಗ್ತದೆ, ನಮ್ಮಮ್ಮನಿಗೆ ಭಾರ ಆಗ್ತದೆ ಅಂಥೇಳಿ ಒಂದೇನಾದರೂ ಕೆಲಸ ಮಾಡಿ ನನ್ನ ಶಾಲೆಯ ಪಠ್ಯಪುಸ್ತಕದ ಖರ್ಚು ನಾನೇ ನೋಡ್ಕೋಬೇಕಂತ ವಿಚಾರ ಮಾಡ್ದೆ. ನಮ್ಮ ಮಕ್ಕಳಂಗಲ್ಲ. ನಮ್ಮ ಮಕ್ಕಳು ಶಾಲೆಗೆ ರೊಕ್ಕ ಬೇಕಾಗಿರೋದು 50 ರೂಪಾಯಿ. ತಾಯಿ ತಂದೆಗೆ ಸುಳ್ಳು ಹೇಳಿ 500 ರೂಪಾಯಿ ಸುಲಿತ. ನಾವು ವಿದ್ಯಾರ್ಥಿಗಳಿದ್ರೆ ಲಕ್ಷ್ಯದಾಗ ಇಟ್ಕೋರಿ. ನಾವೆಲ್ಲಿ ತಪ್ಪೀವಿ, ನಾವೆಲ್ಲಿ ಕಳ್ಳರಾಗೀವಿ, ನಾವೆಲ್ಲಿ ಮಾನವ ಧರ್ಮ ಬಿಟ್ಟಿವಿ ಅನ್ನೋದು ಗಮನದಾಗ ಇಟ್ಕೋಬೇಕು. ಕೆಲಸಕ್ಕೆ ಬೇಕಾಗಿರುವುದಷ್ಟೇ ಯಾವ ತಾಯಿ ತಂದೆ ಕಡೆಯಿಂದ ಹಣವನ್ನು ತಗೊಂಡು ಹೋಗ್ಯಾನ ಅವಾಗಿನ ನೌಕರಿ ಹತ್ತದವನಿಗೆ. ಇದು ಸತ್ಯ ಘಟನೆ ಹೇಳ್ತೀನಿ ನಾನು. ಯಾವಾಗ ಅವ ಇಲ್ಲಿ ಮೋಸ ಮಾಡಕತ್ಯಾನ, ಸುಳ್ಳು ಹೇಳಕತ್ಯಾನ, ವಿಜಯಪುರ, ಗುಲ್ಬರ್ಗ, ಬೀದರ್ ಎಲ್ಲೇ ಯಾಕೆ ಬೆಂಗಳೂರು ಓದಕ್ಕೆ ಹೋಗಲ್ಲ. ವಿದ್ಯಾ ಕಲಿತು ಪರಿಪೂರ್ಣ ತನ್ನ ಕಾಲ ಮೇಲೆ ತಾನು ಎತ್ತುಕೊಂಡು ತನಕ ಮೋಸದ ಗುಣಗಳು, ತಾಯಿ ತಂದೆಗೆ ಸುಳ್ಳು ಹೇಳಾರದ ಗುಣಗಳು, ಮತ್ತಿನ್ನಲ್ಲಿ ಶಾಲೆಗೆ ರೊಕ್ಕ ಹತ್ತವಂತಲ್ಲಿ ಹುಡುಗ್ಯಾರನ್ನ ಪಿರ್ಚ್ಕೊಂಡು ಅವ ಬೆಂಗಳೂರಿಗಿದ್ದ ಅಂದ್ರೆ ಅವನಂಥ ಕಳ್ಳ ಜಗತ್ತಿನೊಳಗೆ ಯಾರೂ ಇಲ್ಲ. ನಮ್ಮ ಧರ್ಮ ಏನದ? ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ದೇವ ನಿರ್ಮಿಸಿದ ಧರ್ಮಗಳಿವೆಲ್ಲ. ಯಾರಿಗೂ ಹೆಣ್ಣು ಗಂಡನಿಲ್ಲದ ಹುಡಿಸಿಲ್ಲ, ಅವನ ಮಾಡ್ಯಾನದನ್ನು ಸುಖ ಅನುಭವವನ್ನ. ಆದರೆ ಹೆಣ್ಣು ಗಂಡಿನ ಸಾಮರಸ್ಯ, ಹೆಣ್ಣು ಗಂಡಿನ ಪ್ರೀತಿ, ಧೈರ್ಯವಾಗಿ 100 ಕಾಲ ವರ್ಷ ಬದುಕಲಿಕ್ಕೆ ನಮಗೆ ಗೃಹಸ್ಥಾಶ್ರಮ ಅಂತ ಕೊಟ್ಟಿದ್ದಾನೆ. ಅದನ್ನು ಬಿಟ್ಟು ಮಕ್ಕಳ ಸಣ್ಣ ಮಕ್ಕಳಾಗಲಿ ಹೆಣ್ಮಕ್ಳಿಗೂ ಕೂಡ ಹೇಳ್ತೀನಿ ನಾನು, ನಿಮ್ಮ ಮನುಷ್ಯನಿಂದ ನಿರ್ಣಯ ಮಾಡ್ಕೋಬಾರ್ದು. ಯಾವ ಗಂಡನ ನೆಕ್ಕಾಗಲ್ಲ. ನಿಮ್ಮ ಹೆತ್ತವರನ್ನು, ನಿಮ್ಮ ಸಮಾಜವನ್ನು, ನಿಮ್ಮ ಗುರು ಹಿರಿಯರನ್ನು ಅವರ ಸಮಕ್ಷಮದಲ್ಲಿ, ಅವರ ಸಾನ್ನಿಧ್ಯದಲ್ಲಿ, ಅವರ ಸಮ್ಮುಖದಲ್ಲಿ ನೀವು ಗಂಡನ ಕೈ ಹಿಡಿದು ಸಂಸಾರ ಮಾಡಿದ್ರೆ ನಿಮಗೆ ಅದರ ಅಂಜಿಕಿರಿ? ಯಾವ ಕೇಳಾವ ನಿಮಗೆ? ಸಾಧ್ಯ ಇಲ್ಲ. ನಾವು ಯಾವಾಗ ಧರ್ಮವನ್ನು ಬಿಟ್ಟಿದ್ದೀವಲ್ಲ ಆವಾಗ ನಮಗೆ ಸಾಯುವ ತನಕ ಸುಖ ಇಲ್ಲ. ಹಡೆದ ತಾಯಿ ತಂದೆಗಳಿಂದ ವಂಚಿತ, ಸಮಾಜದಿಂದ ವಂಚಿತ, ಧರ್ಮದಿಂದ ವಂಚಿತ, ಜೀವನದಿಂದ ವಂಚಿತರಾಗಿ ನಾವು ಭೂಮಿ ಮೇಲೆ ಎಷ್ಟು ಬದುಕಿದರೂ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಆ ವಿದ್ಯಾರ್ಥಿ ವಿಚಾರ ಮಾಡ್ತಾನೆ. ಏನು ವಿಚಾರ ಮಾಡ್ತಾನಂದ್ರೆ, ನಮ್ಮಮ್ಮ ಈ ರೀತಿ ಕಷ್ಟಪಡ್ತಾಳೆ ಅಂತಂದ ಬಳಿಕ ನಾ ಏನಾದರೂ ನನ್ನ ಅಭ್ಯಾಸಕ್ಕಾಗಿ ನನ್ನ ಖರ್ಚು ನಾನೇ ನೋಡ್ಕೋಬೇಕಂತ ವಿಚಾರ ಮಾಡೋದ್ರ ಜೊತೆಗೆ, ಅಮ್ಮ ಅಡವಿಯಿಂದ ಬರೋಕ್ಕಿಂತ ಮುನ್ನ ಸ್ಕೂಲಿಂದ ಮನೆಗೆ ಬಂದಲ್ಲ, ಮನೆಯನ್ನೆಲ್ಲ ಕಸ ಹೊಡಿತಿದ್ದ. ಕಸ ಗೂಡಿಸಿ ಅದನ್ನೆಲ್ಲವೂ ತಿಪ್ಪಿಗೆ ಹಾಕ್ತಿದ್ದ. ಹೊರಗಡೆ ಇರತಕ್ಕಂಥ ಕಟ್ಟಿಗೆ ಕುಳ್ಳುಗಳನ್ನು ತಂದು ಒಲಿ ಮುಂದಿಡ್ತಿದ್ದ. ಅಜ್ಜಿ, ನಾ ಏನು ಹೇಳಕತ್ತೀನಿ ಕಡೆ ನೋಡ್ರದ್ದು. ಒಟ್ಟ ಇಲ್ಲಿ ಮಾತು ವೈಯಕ್ತಿಕ ಏನು ಮಾತಾಡೋದಿಲ್ಲ. ನಿಮಗೆ ವಿನಂತಿ ಮಾಡ್ತೀನಿ, ನಾ ಕೇಳಿಲ್ಲ ಅಂದ್ರೆ ಡೇಂಜರ್ನು ಭಾಳ ದಿನ. ನಿಮ್ಮ ಮಗ ಅದಂತ ಮಾತಾಡ್ತೀನಿ. ಅವ ವಿಷಯ ನಡೆದಿತ್ತು. ಕಟ್ಟಿಗೆ ಕುಳ್ಳ ತಂದು ಮನೆ ಮುಂದೆ ಒಲಿ ಮುಂದೆ ತಂದು ಇಡ್ತಿದ್ದ, ನೀರು ತುಂಬುತ್ತಿದ್ದ, ದೀಪ ಹಚ್ಚಿ ತಾಯಿ ಬರೋ ದಾರಿ ಕಾಯ್ತಿದ್ದ. ಇವನಿಗೆ ಮಗ ಅಂತ ಕರಿಬೇಕಾಗ್ತದೆ. ಇಂಥ ಸಂಸ್ಕಾರ ಇಲ್ಲದ ಮಕ್ಕಳು ಮನೆ ತುಂಬ ಇದ್ದರೂ ಅವು ಕೂಳಿಗೆ ನಿಮಗೆ ವಜ್ಜಾಗದ ಮಕ್ಕಳು ಖರೆ
ನಿಮ್ಮ ಜೀವನಕ್ಕೆ ಸಮೃದ್ಧಿ ಅಲ್ಲ. ಮಕ್ಕಳಾಗಿರ್ತಕ್ಕಂಥವ್ರು ವಿಚಾರ ಮಾಡಬೇಕು. ನಮ್ಮ ತಾಯಿ ತಂದೆ ನಮ್ಮ ಬಗ್ಗೆ ಏನು ಕಷ್ಟ ಮಾಡಿದ್ದಾರೆ, ಎಷ್ಟು ಕಷ್ಟ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರಿಗೆ ಭಾರಾಗದಂತೆ ನಾವು ಇರಬೇಕು ಅಂತೇಳಿ ತಿಳ್ಕೊಂಡು ಮಕ್ಕಳಲ್ಲಿ ಸಂಸ್ಕಾರ ಇರಬೇಕು. ಇವ ಹಿಂಗೆ ಮಾಡ್ತಿದ್ದ, ಅವನಲ್ಲಿ ಏನು ವಿಚಾರ ಬಂತು ಅಂತಂದ್ರೆ ವಿವೇಕಿಗಳು ಮಾಡುವ ವಿಚಾರ ಬ್ಯಾರೆ, ಅವಿವೇಕಿಗಳು ಮಾಡುವ ವಿಚಾರ ಬ್ಯಾರೆ. ಇವು ಪತ್ರಿಕಾ ಮಾಧ್ಯಮದವಲ್ಲ, ಸಂಯುಕ್ತ ಕರ್ನಾಟಕ, ವಿಜಯ್ ಕರ್ನಾಟಕ, ಪ್ರಜಾವಾಣಿ, ಮತ್ತೇನೇನ್ರಿ ಶಿವಾಜಿಯವರೇ ಪೇಪರ್ಗಳು, ಅವುಗಳನ್ನು ಜೇವರ್ಗಿ ಬಸ್ಸಿಗೆ ತರಿಸ್ಕೊಳ್ತಿದ್ದ. ಬೆಳಗ್ಗೆ ಮುಂಜಾನೆ ಶಾಲೆಗೆ ಹೋಗೋ ಮುನ್ನ ಸ್ನಾನ ಮಾಡಿ ಈ ಪತ್ರಿಕೆಗಳನ್ನು ಓದ್ತಕ್ಕಂಥವ್ರು ಮನೆಗೆ ಒಯ್ದು ಮುಟ್ಟಿಸ್ತಿದ್ದ. ಅವುಗಳಿಂದ ಬಂದಂಥ ಹಣ ತನ್ನ ಶಾಲೆ ಖರ್ಚು ನೋಡ್ಕೋತಿದ್ದ. ಉಳಿತು ಹಣ ಅಂತಂದ್ರೆ ಒಂದು ಮನ್ಯಾಗ ಡಬ್ಬಿ ಮಾಡಿದ್ದ, ಅದ್ರಾಗ ಹಾಕ್ತಿದ್ದ. ಆ ಬಳಿಕ ಚಿದಾನಂದ ಮುತ್ಯನ ಜಾತ್ರೆ ಬಂದ ಕೂಡಲೇ ಆ ಗಡಿಗೆ ಹೊಡಿತಿದ್ದ. ಅವನ ಪಠ್ಯಪುಸ್ತಕ, ಶಾಲೆ ಡ್ರೇಸು ಎಲ್ಲ ತಾನೇ ಮಾಡ್ಕೊಂಡು ಹೊಂಟ. 9ನೇ ತರಗತಿ ಹೋದಾಗ ಬಳಿಕ ಆ ಡಬ್ಬಿ ಹೊಡೆದ ಕೂಡಲೇ ಹಣ ಎಣಿಸ್ತಿದ್ದ. ಅವು ಹಣ ಎಷ್ಟಾಗ್ತಿದ್ದು ಅಂದ್ರೆ ಅವ್ರ ತಾಯಿ ಒಂದು ಜೋಡ ಶೀರಿ ತರಷ್ಟು ರೊಕ್ಕ ಗೊಳೆಯಾಗಿವ. ಒಂದೇ ವಿಷಯ, ಒಂದು ನಿಮಿಷ ನಿಂದ್ರಿ. ಗಾಣಗಾಪುರಕ್ಕೆ ಹೋಗಿ ದತ್ತ ಮಹಾರಾಜನ ದರ್ಶನ ಮಾಡಿ ಈ ಜಾತ್ರೆಗೆ ತೇರಿಗೆ ಶೀರಿ ತಂದು ತಾಯಿ ಕೊಡ್ತಿದ್ದ. ಅಮ್ಮ ಗಳ 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 ಕಣ್ಣೀರ. ಯಪ್ಪ, ನಾನು ನಿನ್ನ ಹುಟ್ಟಿಸಿದ್ದು ಬೆಳೆಸಿದ್ದು, ಇನ್ನ ನಿನಗೆ ನೌಕರಿ ಎತ್ತಿಲ್ಲ, ಎಷ್ಟು ಕಷ್ಟಪಟ್ಕೊಂಡು ನನಗೆ ಶೀರಿ ತಂದೀಯ, ನಾನು ಆವ ಜನ್ಮದ ಪುಣ್ಯ ಮಾಡಿದ್ನಿಪ್ಪ, ಇಂಥ ಮಗನ ಹಡಿಬೇಕಂತೇಳಿ ಮಗನ ತೆಕ್ಕಿಗೆ ಹಾಕ್ಕೊಂತಾಳ ತಾಯಿಯು. ಆ ಬಳಿಕ ಮುಂದೊಂದು ಸಲ ಹೀಗಾತ್ರಿ, ಸ್ಕೂಲ್ ಬಿಟ್ಕೊಂಡು ಮನೆಗೆ ಹೊಂಟಿದ್ದ. ದಾರಿಯಲ್ಲಿ ಒಂದು ಬಂಗಾರದ ಉಂಗುರ ಸಿಕ್ತದೆ ಅವನಿಗೆ. ಯಾರ ಕೈಯಿಂದ ಕಳಿಸಿ ಬಿದ್ದಿತ್ತೋ, ಜೇಬಿನೊಳಗಿಂದ ಬಿದ್ದಿತ್ತು ಗೊತ್ತಿಲ್ಲ. ನನ್ನ ಕೈಯಾಗದಲ್ಲಿ ಇಂಥ ಉಂಗುರ, ಇದು ಸುಮ್ಮ ಅಷ್ಟೇ ಸಾಣದದ ರೀ. ಅದರ ಕಿಮ್ಮತ್ತ ಆಗಿನ ಕಾಲದಲ್ಲಿ 1,96,000 ರೂಪಾಯಿ ಇತ್ತು. ಅವರಮ್ಮ ಅವಾಗ ಕೂಲಿ ಹೋಗ್ತಿದ್ದಳ್ರಿ, ₹1,000, ₹1 25 ಪೈಸೆಗೆ ಇಡೀ ದಿನ ದುಡಿತಿದ್ಲಿಕ್ಕೆ. ಆ ಸಮಯದೊಳಗೆ 1,96,000 ರೂಪಾಯಿಗಳ ಉಂಗುರ ಸಿಕ್ಕರೆ ಆನಂದ ಆಗ್ಬೇಕಲ್ರಿ. ಆ ಉಂಗುರ ಸಿಕ್ಕುಳ್ಳೆ ಆ ಮಗುವಿಗೆ ಆನಂದ ಆಗಲಿಲ್ಲಂತ ದುಃಖ ಆಯಿತು. ಇದೆಲ್ಲ ವಿರೋಧ ಮಾತುಗಳು ನಾನು ನಿಮಗೆಲ್ಲ ಹೇಳೋದು. ಏನ್ರಿ ಮುತ್ಯ, ಬಂಗಾರ ಸಿಕ್ಕಾಗ ನಗು ಬರಬೇಕು, ಆನಂದ ಆಗಬೇಕು, ಅವನಿಗೆ ದುಃಖ ಆಗ್ಯದಂತಿರಲ್ಲ, ಏನು ವಿಚಿತ್ರ ಇದು ಅಂತ ಅನ್ಭವ ತಾವೆಲ್ಲ. ಆದ್ರೆ ನಿಜವಾದ ಧರ್ಮದ ಅರ್ಥ ಮರ್ಮ ತಿಳಿದಿತ್ತು ಅಂತಂದ್ರೆ ದುಃಖ ಆಗುತ್ತದ, ಧರ್ಮದ ಅರ್ಥ ಆಗಲಿಲ್ಲ ಅಂದ್ರೆ ಸಂತೋಷ ಆಗುತ್ತದ. ಅವ ಏನಂದ, ಈ ಉಂಗುರ ಯಾವನ ಕಿಶಾದಾಗಿಂದ ಬಿದ್ದೈತೋ ಅವನಿಗೆ ಎಷ್ಟು ದುಃಖ ಆಗಿರ್ಬೇಕಪ್ಪ. ಹಿಂಗೆ ಯಾರ್ಯಾರು ಅಂದಿಗಿಂದಾರೆ ಏನು? ಯಾಕೆ? ಧರ್ಮದ ಜ್ಞಾನ ಇಲ್ಲ. ಅವ ಊಟ ಮಾಡ್ಯಾನೋ ಇಲ್ಲೋ, ಎಷ್ಟು ಹುಡುಕ್ತಾನೆ ಏನೋ ಅಂತ ಹೇಳಿ ಆ ಉಂಗುರ ತಗೊಂಡು ಮನೆಗೆ ಬಂದ. ಪಠ್ಯ ಪುಸ್ತಕ ಊಟಕ್ಕೆ ಹಾಕದ, ಕೈಕಾಲು ಮುಖ ತಕ್ಕಂಡ, ಭಸ್ಮ ಹಚ್ಕೊಂಡ, ಅಮ್ಮನಿಗೆ ನಮಸ್ಕಾರ ಮಾಡ್ತಾನೆ. ಅಮ್ಮ ಅಮ್ಮ, ಯಾಕಪ್ಪ? ಅಲ್ವೇ, ನಾನು ಸ್ಕೂಲ್ ಬಿಟ್ಟು ಬರಾಗ ಈ ಉಂಗುರ ಸಿಕ್ಕಿದೆ, ಅದಕ್ಕೆ ಆ ಕಳೆದ ಮನುಷ್ಯನಿಗೆ
ಕೊಟ್ಟು ಬರಬೇಕು ಅಂತ ತಾಯಿ ಹೇಳ್ತಾರೆ. ಏನಂತಾನೆ ಅವ? ಕಳೆದವನಿಗೆ ಕೊಡ್ಬೇಕಂತ ತಾಯಿಗೆ ಹೇಳ್ತಾನೆ. ಇಂಥ ಘಟನೆಗಳು ನಮ್ಮ ಭಾರತದಲ್ಲಿ ಭಾಳ ನಡೆದ ಅನ್ನೋ ಹಾಗೆ ಹೋಗ್ಯಾವ, ಆಗ್ತಾ ಇದ್ದಾವೆ, ಇನ್ನು ಮುಂದೆ ಆಗ್ತಿರ್ತಾವ. ಸ್ವತಃ ಮಗನ ಇಂಥದ್ದೇನಾರ ಕಳತನ ಮಾಡ್ಕೊಂಡು ತಂದು ಮನೆಗೆ ಇಟ್ಟಿದಂದ್ರೆ ತಾಯಿ ತಂದು ಎಷ್ಟೋ ಮಂದಿ ಕೋರ್ಟ್ನಾಗ ಆಣಿ ಮಾಡ್ಯಾರ, ನನ್ನ ಮಗ ಅಂಥದ್ದು ಮಾಡಿಲ್ಲ ಅಂತೇಳಿ. ನನ್ನ ಕಣ್ಣಾರೆ, ನನ್ನ ಕಿವಿಯಾರೆ ನಾ ಕಂಡುದು ಹೇಳ್ತೀನಿ. ನಾನು ನಿಮ್ಮ ಮೇಲೆ ಅಪರಾಧ ಅಂತ ಹೇಳುವುದಿಲ್ಲ, ಯಾರೂ ಒಪ್ಕೊಡುದಿಲ್ರಿ. ಏನಾರ ಮಾಡಿಕೊಂಡು ML ಹಿಡ್ಕೊಂಡು ಅಧಿಕಾರಿಗಳನ್ನ ಹಿಡ್ಕೊಂಡು ನಾವು ಮಾಡಿದ ಅಪರಾಧವನ್ನು ಸುಳ್ಳು ಹೇಳಿ ಕೋರ್ಟ್ನೊಳಗೆ ಗೆದಿಯು ಪ್ರಯತ್ನ ಮಾಡ್ತೀವಿ ವಿನಃ ಅದು ನಿಜವಾಗಿ ಹೇಳುವುದಿಲ್ಲ ನಾವು. ಅಂದ ಬಳಿಕ ನಾವು ಮಾನವ ಧರ್ಮಕ್ಕೆ ಸಲ್ಲುವರಲ್ಲ. ತಾಯಿ ತಂದಿಗಳೇ, ಮಗು ಹೇಳ್ತಾನೆ ಕಳೆದವ್ರಿಗೆ ಕೊಡಬೇಕಂತ. ಆಕಿ ಅಮ್ಮ ಅಂದಳು, ಯಪ್ಪ ನಾನು ರಂಡಮುಂಡಿ ಹೆಣ್ಮಗಳು, ಗತಿ ಇಲ್ಲದವಳು. ಆ ಬಳಿಕ ಈ ಉಂಗ್ರ ನೀನು ಯಾರ್ದು ಕಳೆದೈತಿ ಅಂತ ಊರಾಗ ಕೇಳ್ಕೊತ ಹೋದಿ ಅಂದ್ರೆ, ನಮ್ಮ ಊರಾಗ ಒಬ್ಬೊಬ್ಬರು ಹಿಂಗರ ಕರೆಕ್ಕೆ ಸುಳ್ಳು ಮಾಡವ್ರ, ಸುಳ್ಳಿಗೆ ಖರೆ ಮಾಡವ್ರ. ಅಂಥವ್ರ ಕೈಯಾಗ ಹೋಗಿ ಉಂಗ್ರ ಸಿಕ್ತು ಅಂತಂದ್ರೆ ನಿನಗೆ ಸಿಕ್ಕದ್ದು ಒಳ್ಳೇದಾಗುವುದಿಲ್ಲಪ್ಪ. ಅದಕ್ಕೆ ನನ್ನ ಮಗನೇ ನಿನಗೆ ವಿನಂತಿ ಮಾಡ್ತೀನಿ, ಆ ಉಂಗುರ ಎಲ್ಲಿ ಬಿದ್ದಿತ್ತು ಅಲ್ಲಿ ಇಟ್ಟ ಬಾ. ಹಿಂಗೆ ಹೇಳಿದ್ಲಿಕ್ಕೆ ಈಗೀಗಿ ಮಾತೃದೇವತೆ ಅಂತ ಕರಿಬೇಕಾಗ್ತದೆ. ಮಕ್ಕಳೇನಾರ ತಂದದ್ದು ಕಪಕ್ಕಂತ ಮನ್ಯಾಗ ಒಯ್ದು ಸಂದಕದಾಗ ಮುಚ್ಚಿಡವ್ರಿದ್ರಂದ್ರೆ ಅವರು ಮುಂದೊಂದು ದಿನ ಮಕ್ಕಳನ್ನು ತಾವೇ ಸ್ವತಃ ಕುತ್ತಿಗೆ ಹಿಚ್ಚಿ ಕೊಲ್ಲೋರಾಗ್ತಾರಂತ ತಿಳ್ಕೋಬೇಕು. ಬಹಳ ಸೂಕ್ಷ್ಮದರಿ ಜೀವನ ಅಂತಂದ್ರೆ. ಮಕ್ಕಳ ಬಾಯಿ ನೋಡ್ಬೇಕಾದ್ರೆ ನಾವು ಪ್ರತಿನಿತ್ಯ ಮನೆಗೆ ಬಂದಾಗ ಬಾಯಿ ನನ್ನ ಎದೆ ಹಾಲು ಕುಡಿಯಾಗ ಇದ್ದಂಗೆ ಆಯಿತು, ಅಥವಾ ಮತ್ತೇನಾರ ಕುಡಿಯಾಕತ್ತೆ ನೀವ ಮತ್ತೇನಾರ ತಿರ್ಲಾಕತ್ತಾನಂತ ನೋಡ್ಬೇಕು ನಾವು. ನೋಡಲಿಲ್ಲ ಅಂದ್ರೆ ಮುಂದೆಲ್ಲ ಭಾಳ ಫಜೀತಿ ಆಗ್ತದೆ. ತಾಯಿ ತಂದೆಗಳೇ, ಮಗನಿಗೆ ತಾಯಿ ಹೇಳ್ತಾಳದ ಉಂಗ್ರ ಎಲ್ಲಿ ಬಿದ್ದಿತ್ತು ಅಲ್ಲೇ ಇಟ್ಟು ಬಾ. ಅವ ಹೇಳ್ತಾನೆ ಮಗು, ಹೌದಮ್ಮ ಅಲ್ವೇದು ಇಡ್ತೀನಿ ನಾ, ಪರವಾಗಿಲ್ಲ. ಆದ್ರೆ ನನಗೆ ಸಿಕ್ಕ ಹಾಗೆ ಇನ್ನೊಬ್ಬನಿಗೆ ಸಿಕ್ತದ್ದು. ಇನ್ನೊಬ್ಬನಿಗೆ ಸಿಕ್ತು ಅಂತಂದ್ರೆ ನನ್ನಂಗೆ ಕೊಡುವಂಥ ಭಾವ ಬೇಕಲ್ಲ. ಕಾರಣ ನಾನು ದಿನನಿತ್ಯದಲ್ಲಿ ಸ್ಕೂಲ್ನಲ್ಲಿ ಪ್ರಾರ್ಥನಾ ಮಾಡ್ತೀನಿ. ಏನಂತ? ಏನು ಮಾಡ್ತೀರಿ ಪ್ರಾರ್ಥನಾ? ಅಮ್ಮ ಮಗ ಏನು ಮಾಡ್ತೀರಿ? ಭಾರತ ನನ್ನ ದೇಶ ಅಂತೀವಿಲ್ಲ. ಭಾರತೀಯರೆಲ್ಲರೂ ನನ್ನ ಬಂಧು ಭಗನೀಯರು, ಭಾರತ ದೇಶವನ್ನು ಪ್ರೀತಿಸುತ್ತೇನೆ ಅಂತ ಹಿಂಗಂತೀವಿ. ಆದರೆ ವಿದ್ಯಾರ್ಥಿಗಳಲ್ಲೇ ವಿರೋಧ. ಅಲ್ಲೇ ಭಾಳ ಇರ್ತದೆ ರೀ. ಶಾಲೆಯಾಗೂ ಸಹಿತ ಒಬ್ರಿಗೊಬ್ರು ಪಾಲಿಟಿಕ್ಸ್ ಇರ್ತದೆ. ಪ್ರಾರ್ಥನಾ ಮಾಡೋದೊಂದು ಬೇರೆ, ನಾವು ಶಾಲೆಯಾಗಿರೋದೊಂದು ಬೇರೆ. ಭಾರತ ನನ್ನ ದೇಶ ಅಂದ ಬಳಿಕ ಇಲ್ಲಿ ಯಾರ ಮನೆಗರ ಕೆಡಕಾಗಿತ್ತು, ಯಾರ ಮನೆಗರ ಏನಾರ ಆಗಿತ್ತು, ಯಾರಿಗಾರ ಏನಾಗಿತ್ತು ಅಂತಂದರೆ ನಮ್ಮ ದೇಹಕ್ಕಾದಾಗ ಎಷ್ಟು ನಮ್ಗೆ ದುಃಖ ಆಗ್ತದೆ, ನೋವು ಆಗ್ತದೆ. ಅವರಿಗಾದಾಗೂ ಹಂಗೆ ನಮ್ಮ ಭಾವ ಆಯಿತು ಅಂತಂದ್ರೆ ಭಾರತ ನನ್ನ ದೇಶ ಅಂತಲ್ಲಕ್ಕೆ ಬರ್ತದೆ. ಅವ್ರ ಮನೆಗೆ ಬೆಂಕಿ ಹಚ್ಚಿ ಚಲೋ ಆಗ್ಯದತ್ತಂದ್ರೆ ಆಗುದಿಲ್ಲ. ಧರ್ಮದ ಮಾತು ಹೇಳಾಗತ್ತೀನಿ ನಾನು. ಮತ್ತು ಆ ಮಗು ಹೇಳ್ತಾನೆ ಇನ್ನೊಬ್ಬನಿಗೆ ಕೂಡ ಭಾವ ಬೇಕಲ್ಲ. ಅದಕ್ಕೆ ನಮ್ಮ ಊರಾಗ ಯಾರಾದರೂ ಬುದ್ಧಿವಂತರಿದ್ದರು ಅಂದ್ರೆ ಅವ್ರ ಕೈಯಾಗ ಒಯ್ದು ಕೊಡ್ತೀನಿ, ಅವರು ಡಂಗರ ಹೊಡಿಸಿ ಕೊಡ್ತಾರಲ್ಲಮ್ಮ ಅಂತೇಳಿ ಹೇಳ್ದ. ಹೌದಪ್ಪ, ನಮ್ಮ ಊರಾಗ ಒಬ್ರು ದೊಡ್ಡವ್ರು ಅದಾರ, ಅವ್ರ ಮನೆಗೆ ಹೋಗು, ಕೊಟ್ಬಾ, ಡಂಗರ ಹೊಡಿಸಿ ಕೊಡ್ತಾರಂತ ಹೇಳಿದ್ರು. ಆ ಬಳಿಕ ಮಗು ಅವ್ರ ಮನೆಗೆ ಹೋದ. ಅವ್ರು ಕೂತ್ಕೊಂಡಿದ್ರು ಹಿಂಗೆ, ನಾ ಕೂತಂಗೆ ಹಿಂಗೆ ಅಂಗಳಾಗ ಹುಡುಗ ಬಂದ. ಅಂಗಳದಲ್ಲಿ ಬಂದು ದೊಡ್ಡವರು ಅಂದ ಕೂಡಲೇ ಅವರಿಗೆ ಮರ್ಯಾದೆ ಕೊಡಬೇಕಾಗ್ತು. ನಮಸ್ಕಾರಿ ಹಿರಿಯರಿಗೆ ಅಂದ. ನಮಸ್ಕಾರ. ಯಾರಪ್ಪ ನೀ? ನಾನು ಹೀಗ್ರಿಯಪ್ಪ.
ಈಗ ಏನಾಗಬೇಕಾಗಿತ್ತು? ಏನು ಬೇಕಾಗಿತ್ತು ನಿನಗೆ? ಏನು ಬೇಕಾಗಿಲ್ರಿ ಹಿರಿಯರೇ. ನಾನು ಶಾಲೆ ಬಿಟ್ಟು ಬರಾಗಿದ್ದು ಉಂಗುರ ಸಿಕ್ಕಿದೆ. ನಮ್ಮ ಅಮ್ಮನ ಕೇಳಿದೆ, ನಿಮ್ಮ ಹೆಸರು ಹೇಳಿದ್ಲು, ನೀವು ಕೊಡಿಸ್ತೀರಿ ಅಂತ ಕಳೆದವನಿಗೆ ಅಮ್ಮನ ಮಾತಿನ ಮೇಲೆ ವಿಶ್ವಾಸ, ನಿಮ್ಮ ಮೇಲೆ ಭರೋಸೆ ಇಟ್ಟು ಬಂದೀನಿ. ಇದು ಉಂಗುರ ತಗೊಳ್ರಿ, ನಮ್ಮೂರಾಗ ಡಂಗರ ಹೊಡಿಸಿ ನೀವು ಕೊಡ್ರಿ ಅಂತ ಹೇಳ್ದ. ತಾಯಿಲ್ ನೋಡೋನ್ ಕೊಟ್ಟ, ಎತ್ಕೊಂಡ ಕೈಯಾಗ. ಸಂತೋಷ ಆಯ್ತು. ಹುಡುಗಗ ದುಃಖ ಆಗ್ಯದ, ಇವರಿಗೆ ಸಂತೋಷ ಆಗ್ಯದ. ಯಾಕೆ ಸಂತೋಷ ಆಗ್ಯದ ಅಂದ್ರೆ, ಎಂಥ ಉಂಗುರಪ್ಪ ಇದು, ಯಾವ ಪತ್ತಾರ ಮಾಡ್ಯಾನ ಮಗ, ಇದು ಒಂದಿಷ್ಟು ಕೈಯಾಗ ಹಾಕೊಂಡ್ರೆ ಇಡೀ ಊರೇ ನೋಡ್ತದೆ ನನಗಂದ. ಕೊಡ್ತೀನಿ ಅಂತ ಅನ್ಬೇಕು, ಇದನ್ನು ಕೊಡಬಾರ್ದಂದ. ಇವ ಏನು ಕೇಳ್ತಾನೆ, ನನಗೆ ಸಣ್ಣ ಮಗನ ಅಂಥೇಳಿ ತಗೊಂಡ, ಇಟ್ಕೊಂಡ, ಕೈಯಾಗ ಹಾಕೊಂಡ, ಸಂತೋಷಪಟ್ಟ. ಒಂದಿನ ಹೋತು, ಡಂಗರ ಹೊಡಿಸ್ಲಿಲ್ಲ. 2 ದಿನ ಹೋತು, ಹೊಡಿಸ್ಲಿಲ್ಲ. 3ನೇ ದಿನ ಹೋತು, ಹೊಡಿಸ್ಲಿಲ್ಲ. ಹುಡುಗ ಮತ್ತೆ ವಿಚಾರ ಮಾಡ್ತಾನೆ, ಸಾವಿರಾರು ಕೆಲಸ ಪಾಪ ಅವ್ರಿಗೆ, ಸ್ವಲ್ಪ ನೆನಪು ಮಾಡಿ ಕೊಡ್ಬೇಕಂತ ಮತ್ತೆ ಮನೆಗೆ ಬಂದ. ಅವ್ರು ನೋಡಿದ್ರು, ಇವ ಹಿಂಗೆ ನಾ ಗಪ್ಪ ಕೂತ್ರ ಉಂಗುರ ಇವ ಕೊಡ್ಸಕ್ಕೆ ಹಸ್ತಾನ, ಇವನಿಗೆ ಮಸ್ತ್ ಬೆದರಿಸ್ಬೇಕನ್ನ. ಬಂದು ನಮಸ್ಕಾರಿ ಅಂದ. ಯಾಕೆ ಬಂದಿ? ಹಿರಿಯರೇ, 3 ದಿನಗಳ ಹಿಂದೆ ನಿಮ್ಗೊಂದು ಉಂಗುರ ಕೊಟ್ಟಿದ್ದೆ. ನೀವು ಡಂಗರ ಹೊಡಿಸಿ ಕೊಡ್ತೀನಿ ಅಂತ ಹೇಳಿದ್ರಿ, ಅದಕ್ಕೆ ಡಂಗರ ಹೊಡಿಸ್ಲಿಲ್ಲ. ನಿಮ್ಗೆ 106 ಕೆಲಸಗಳು ನೆನಪಿದೇ ಇಲ್ಲ ಅಂತ ನಿಮಗೆ ನೆನಪು ಮಾಡಿಕೊಡಕ್ಕೆ ಬಂದೀನಿ ಅಂತ. ಬುದ್ಧಿಗೇಡಿ, ನಾಚಿಕೇಡಿ ಮಗನೇ, ನಾನೇಷ್ಟು ಸಣ್ಣವನ ಅಲ್ಲ. 3 ದಿನ ಆಗಾರದಾಗ ಎಷ್ಟು ಬೆನ್ನಿಗೆ ಬಂದಿಯಲ್ಲ, ಬೇಗ ಬಂದಿಯಲ್ಲ. ನಾನೇನು ಇದು ಒಂದ ಕೆಲಸ ಮಗದೀನ್ಯಾ? ನನಗೆ ಸಾವಿರ ಕೆಲಸಗಳು, ಅನೇಕ ನ್ಯಾಯ ಮಾಡವನ. ಈ ಹಳ್ಳಿಗಳೆಲ್ಲ ಪ್ರತ್ಯೇಕ ಹೋಗ್ತಾ ಇದ್ದೀನಿ. ಆದರೆ ಈ ಉಂಗುರ ಸಲುವಾಗಿ ಇನ್ನೊಂದು ಸಲ ನನ್ನ ಮನೆಗೆ ಬಂದರೆ ಹಲ್ಲು ಉದುರಿಸಿಬಿಡ್ತೀನಿ ಮಗನೇ. ಕೊಡ್ತೀನ, ನನ್ನ ಸಮಯ ಸಿಗ ಕೊಡ್ತೀನಿ, ಹೋಗು ಅಂದ್ಕೂಳೆ ಹುಡುಗನ ಮನುಷ್ಯನ ನೋವಾಯ್ತು. ನಾನು ಯಾಕಾರ ತಂದು ಕೊಟ್ಟಪ್ಪ, ಅಲ್ಲೇ ಹೋಗಿದ್ರೆ ಬರ್ತಿತ್ತಲ್ಲ. ಮನೆಗೆ ಬಂದ, ಅಮ್ಮ ಹಿರಿಯರಂತ ಹೇಳ್ದಿ, ಕೊಡಿಸ್ತಾರಂತ ಹೇಳ್ದಿ, ಆದ್ರೆ ಉಂಗುರ ಕೊಡೋ ಸ್ಥಿತಿ ಒಳಗೆ ಅವರಿಲ್ಲ. ಅವರು ವಯಸ್ಸಿಲೆ ದೊಡ್ಡವರಾಗಿದ್ದಿರಬೇಕು, ಬುದ್ಧಿಲಿ ಭಾಳ ಸಣ್ಣವ್ರು ಅದಾರ ಅಂತ. ಲೇ ಅಂಜಿಗಿಂಜಿರಿ. ಮತ್ತು ನಾ ಒಳಗೊಮ್ಮೆ ಹಿಂಗೆ ಮಾಡ್ತೀನಿ ರೀ. ಅವ್ರು ಮಾಡ್ತಾರಲ್ಲ, ಶುಕ್ರವಾರ ಮಂಗಳವಾರ ಇದ್ದರು. ಮೈಯಾಗ ದೇವ್ರು ಬರೋರು, ದೇವ್ರೇ ಅವ್ರ ಮೈಯಾಗ ದೇವ್ರು ಬರ್ತಾನೆ. ತೆಟ್ಟ ವಿಚಿತ್ರ ಅದ್ರಿ. ಒಳ ಹೊರಗೆಲ್ಲ ನೀರು ತುಂಬಿದ ಒಳಕ್ಕೆ ಮತ್ತೆ ನೀರು ಬರುತ್ತಾವ ಅಂದ್ರೆ ನಗಬೇಕಾಗ್ತದಿಲ್ಲ. ಸುಮ್ಮನೆ ಆಳಿಲ್ಲ ಹೊಡೆಯಳಪ್ಪ, ನಗಬೇಕ. ಏನು ಹೇಳಬೇಕು? ಏನಂತ? ಈ ಜಗದ ಜನರು ಮಾಡುವ ಹೇಸಿಯ ಹಗರಣ, ಸುಳ್ಳ ಕೆಲಸ ಮಾಡಿ ಸತ್ಯ ಹೇಳ್ತಾನ, ಅಜ್ಞಾನಿಯಾಗಿ ಜ್ಞಾನಿ ಹಂಗ ಮಾತು ಹೇಳ್ತಾನ, ಬುದ್ಧಿಹೀನನಾಗಿ ಬುದ್ಧಿವಂತನಿಸ್ಕೊಳ್ತಾನ. ಇಂಥ ಜೀವಿಗಳ ನಟನೆ ನೋಡಿ ನಗಬೇಕ, ಏನು ಅಳಬೇಕು? ಹೇಸಿ ಹಗರಣ ಕಣ್. ಮುಂದೇನಂತಾರ, ಶಿವಾಜಿಯಪ್ಪ ನೀವು ಹಾಡ್ತಿರ್ಬೇಕು ಭಜನೆಗೆ ಪದ ಹಾಡ್ತಾರಿಲ್ರಿ? ಹಾಡ್ತಾರೆ. ಏನು ಮುಂದಿನ ಸಾಲ ಏನ್ರಿ ಗವಾಯಿಗಳ? 6 ವರ್ಗವ ನಳಿದವರಾರು ಇಲ್ಲೆಂಬುವರು. ಬಳಿಕ 6 ವರ್ಗವ ನಳಿದವರನ್ನ ಹಿರಿಯರನ್ನ ಶೇರರು. ಎಷ್ಟು ಮಜಾ ಅದ ನೋಡ್ರಿ. ಬಿಡೋ ಮಾರಾಯ, ಈ ಜಗತ್ನಾಗ ಯಾವ 6 ಅಳದವನ ಅನವ್ರದ. ಆ ಬಳಿಕ 6 ಅಳದವಿದ್ರೆ ಅವ್ರನ್ನೊಬ್ರು ಸೇರಕ್ಕೆ ತಯಾರಿಲ್ಲ. ಬಳಿಕ ಅವ ಹೇಳ್ತಾನ, 6 3 ಎಷ್ಟು ಯಜಮಾನ್ರ
ಸಂಗನಗೌಡ್ರ 6 3 9 ಅಲ್ರಿ 36. 6 3 36 ಎಂದು ಹೇಳುವರು ಘೋರ ನರಕ ಸಾಗರದೋಳು ಮುಳುಗಿ ಹೇಳೋರನ್ನ ಕಂಡು ನಗಬೇಕ ಏನಳಬೇಕು. ಒಂದೇ ಹಾಡಲಿಲ್ಲ. ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಒಂದಿರ್ಬೇಕಂದ್ರೆ ಮಡಿವಳಪ್ಪನವ್ರಿಗೆ ಯಾರೋ ಕರ್ಯಾಕ್ ಬಂದಿರ್ತಿಯಪ್ಪ ನಮ್ಮೂರಿಗೆ ಬಂದಿಷ್ಟು ಪಾದ ಹಾಕ್ಬೇಕಂತ. ಕಡಿಕೊಳಕ್ಕೆ ಬಂದಾಗ ಅವ್ರು ಹೇಳಿದ್ರಂತ ನಿಮ್ಮೂರಿಗೆ ನಾ ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕಪ್ಪ. ಪಲ್ಲವಿದೊಳಗೆ ಹೇಳ್ತಾನ, ತನು ಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡು ಗರ್ವ ಅಹಂಕಾರ ಎಲ್ಲ ಬಿಡಬೇಕು. ಇವು ಬಿಟ್ಟಾಗನ ನಾವಾದೀನಿ, ನಾ ಇವ ಇದ್ದೀನಿ, ನಾ ಹಂಗದೀನಿ ಹಿಂಗದೀನಿ ಅಂದ್ರೆ ನಿಮ್ಮೂರಿಗೆ ನನಗೆ ಬರ್ಲಿಕ್ಕೆ ಬರುವುದಿಲ್ಲ. ತಾಯಿ ಅಂದ್ಲು, ಅಲ್ಲೋ ಅಂತ ದೊಡ್ಡವರಿಗೆ ರೀತಿಯಾಗಿ ಬುದ್ಧಿ ಇಲ್ಲ, ಸಣ್ಣವಾದನೆ ಅಂತಿತ್ತು ಯಾವರಾದರೂ ಕೇಳಿ ಹೋಗಿ ಹೇಳಿದ್ರೆ ಈ ಗ್ರಾಮದಲ್ಲಿ ಬದುಕಲಿಕ್ಕೆ ಕಷ್ಟ ಕಾಣ ಮಗ ಅನ್ಬಾರ್ದಪ್ಪ. ದೊಡ್ಡವ್ರು ಹೆಂಗೆಕ್ಕಿರವಲ್ಲ ಅವ್ರ ಪಾಪ ಪುಣ್ಯ ಅವ್ರ ಸಂಗಟ್ಟ ನಮ್ಮಂತ ಸಣ್ಣವ್ರು ಮಾತಾಡಬಾರ್ದಪ್ಪ. ಅಮ್ಮ ಹೇಳಿದ್ಲು, ಮಗ ಶಾಂತ ಆದ. ಹೊತ್ತು ಮುಳುಗುತ್ತು. ಉಂಗುರ ತಗೊಂಡು ಮಲ್ಕೊಂಡು ರಾತ್ರಿ ನಾವು ಮನ್ಕೋತೀವಲ್ಲ, ಮಲ್ಕೊಂಡಾಗ ಕನಸು ಬೀಳ್ತದೆ. ಎಲ್ಲರಿಗೂ ಬೀಳ್ತಾವ, ನಮಗೂ ಬೀಳ್ತಾವ, ನಿಮಗೂ ಬೀಳ್ತಾವ. ಯಾಕಂದ್ರೆ ಪ್ರತಿಯೊಂದು ಜೀವ ಎಲ್ಲದ ಅಲ್ಲಿ 3 ಅವಸ್ಥೆ ಅದಾವ: ಜಾಗೃತ, ಸುಸುಪ್ತ, ಸ್ವಪ್ನ. ಈ 3 ಅದಾವನ. ಅದಕ್ಕೆ ಸ್ವಪ್ನ ಯಾವಾಗ ಬೀಳ್ತದೆ ಹೇಳ್ರಿ ನೋಡಯ್ಯವ. ನೀವು ಅನುಭವ ಮಾಡ್ಕೊಂಡ್ರಿ ಅಂದ್ರೆ ಯಪ್ಪ ಕನಸು ಯಾವಾಗ ಬೀಳ್ತದೆ ರೀ? ಏನು ಮತ್ತೆ ಹಿಂಗ್ಯಾಕೆ ವಿಷಯತ್ರಿ ಕೇಳತಿ? ಕನಸು ಅಂದ್ರೆ ಏನು ಮನ್ಕೊಂಡಾಗ ಬೀಳ್ತಾವ ಹಿಂಗೈತ್ರಿ ನೀವು. ಕನಸು ಯಾವಾಗ ಬೀಳ್ತದಂದ್ರೆ ಜಾಗೃತದಿಂದ ನಿದ್ರಾವಸ್ಥೆಗೆ ಹೋಗಾಗೊಮ್ಮೆ ಬೀಳ್ತದೆ, ನಿದ್ರೆ ಒಳಗಿಂದ ಜಾಗೃತಕ್ಕೆ ಬರಾಗ ಬೀಳ್ತದೆ, ಮಧ್ಯದಲ್ಲಿ ಎಂದೂ ಬೀಳಂಗಿಲ್ಲ. ತಲೆಗಿರ್ಲಿ. ಅವ್ರು ಏನೋ ಹೇಳ್ಬೇಕಂತೀರ ನಾವು ಸ್ವಲ್ಪ ಕೂಡ್ರಿಪ್ಪ ಗೌಡ್ರು. ಪಾಪ ಬಹಳ ಒಳ್ಳೆಯವರು ಅವರು. ಮಗು ಹೇಳ್ತಾನೆ, ಮಲ್ಕಂಡ್ರ ರಾತ್ರಿ ಉಂಗುರ ತಗೊಂಡು ಕನಸು ಬಿತ್ರಿ. ಎಂಥ ಕನಸು ಬಿತ್ತು ಅಂದ್ರೆ ಅವರಿಗೆ ಹಡದ ತಾಯಿ, ಜನ್ಮ ಕೊಟ್ಟ ತಾಯಿ, ಜನನಿ ಮಾತೃದೇವತೆ ಸ್ವಪ್ನದೊಳಗೆ ಬಂದ್ಲು. ಮಗನ ತಲೆ ಮೇಲೆ ಕೈ ಆಡಿಸಿದ್ಲು. ಅಪ್ಪ ಆರಾಮದಿ ಏನೋ ಅಂತ ಕೇಳಿದ್ಲು. ಆರಾಮದೀನಿಯಮ್ಮ ಅಂತ ಹೇಳ್ದ. ನಿನ್ನ ಹೆಂಡತಿ ಆರಾಮದಾಳ? ಆಕೆನೂ ಆರಾಮದಾಳ. ಮೊಮ್ಮಕ್ಕಳ ಎಲ್ಲ ಆರಾಮದಾಳ. ಹೌದಾ, ನಿನಗೇನು ಕಡಿಮೆ ಅದಂತ ಕೇಳಿದ್ಲು ತಾಯಿ. ನನಗೇನು ಕಡಿಮೆ ಇರ್ಬೇಕವ್ವ? ನೀನು ನಮ್ಮ ತಂದೆ, ನೀವು ಇರುವವರೆಗೆ ಸಾಕಷ್ಟು ಭೂಮಿ ತಾಯಿ ಮೇಲೆ ಶ್ರಮ ಮಾಡಿ, ಹುಣಿವೆಯಲ್ಲಿಲ್ಲ, ಅಮಾಸೆಯಲ್ಲಿಲ್ಲ, ಹಬ್ಬಲ್ಲಿಲ್ಲ, ಯಾವ ಕಾರ್ಯಲ್ಲಿಲ್ಲ, ಹಗಲು ರಾತ್ರಿಗಳಲ್ಲಿಲ್ಲ, ಮಳೆ ಚಳಿಗಳಲ್ಲಿಲ್ಲ, ಭಾಳ ಕಷ್ಟ ಮಾಡಿಕೊಂಡು ನನ್ನ ಮನೆಯೊಳಗೆ 50 kg ಬಂಗಾರ, ಸುಮಾರು 200-300 ಎಕರೆ ಜಮೀನ, ಬಂಗಾರದಂಥ ಮನೆ, ಇಷ್ಟೆಲ್ಲ ಕೊಟ್ಟು ಹೋಗಿದ್ರಿ, ನನಗೇನು ಕಡಿಮೆ ಇರಬೇಕವ್ವ ಅಂತ ತಾಯಿಗೆ ಮಗ ಅಂತ. ಇಷ್ಟೆಲ್ಲ ಕೊಟ್ಟಿದ್ದು ನಿಜನಾ? ಸತ್ಯನಾ? ಹೌದಮ್ಮ. ಎಲ್ಲಿ ಹೇಳತ್ತ ಅಂತ ಹೇಳ್ತೀನಿ ನಾನು. ಯಾವ ದೇವರಾಣಿ ತಿಂದು ಹೇಳಂತ ಹೇಳ್ತೀನಿ, ಇದ್ರಾಗೇನು ಸಂಶಯ ಅದ ಅಂದ ಮಗ. ಹೌದಾ? ಹಂಗಾರ ಇಷ್ಟೆಲ್ಲ ತಾಯಿ ತಂದಿಗಳು ನನ್ನ ಮಗ ನೆಳ್ಳಾಗಿನ ಕಾಲು ಬಿಸಿಲಾಗಿರಬಾರ್ದು, ಒಬ್ಬನೇ ಮಗ ಅಂತ ಕೊಟ್ಟಿದ್ಯಾ. ಆದ್ರೆ ಒಂದು ಕೆಲಸ ನೀ ತಪ್ಪು ಮಾಡಿದೆಯಲ್ಲಪ್ಪ. ತಾಯಿ ಕನಸಿನಾಗಂತ, ಏನು ತಪ್ಪು ಮಾಡಿದ್ ನಾನು? ಅಲ್ಲೋ ಗಂಡ ಸತ್ತ ಹೆಣ್ಮಗು, ವಿಧವಾ, ಗತಿ ಇಲ್ಲದಕ್ಕೆ, ಬಡ ಪ್ರಾಣಿ ಮಗು, ವಿದ್ಯಾರ್ಥಿ, ಸ್ಕೂಲ್ ಬಿಟ್ಟು ಬರಾಗ ಅವನಿಗೊಂದು ಉಂಗುರ ಸಿಕ್ಕಿದ್ದ ತಂದು ನೀನು ಕೊಟ್ಟರೆ ಡಂಗ್ರ ಹೊಡಿಸಿ ಕೊಡು ಅಂತಂದರೆ ಕೊಳ್ಳಿಲ್ಲ, ಕೈಯಾಗಿಟ್ಟುಕೊಂಡು ಊರಾಗಿ ಮೆರಿಬೇಕಂತ ಬುದ್ಧಿ ಬಂತಲ್ಲ. ನೀ ನಿಜಕ್ಕೂ ನನ್ನ ರಕ್ತ ಹುಟ್ಟಿದವನ ಅಂತ ಕೇಳಿರಂತ ಮುದುಕಿ.
ಎಂಥ ಕೆಲಸ ಮಾಡಿದೀಯೋ. ನಿನಗೆ ಮನುಷ್ಯ ಧರ್ಮರಿ ಯಾಕೆ ಕೊಟ್ಟನು ಶಿವ? ಮುದುಕಿ ಬೇಕಂತ. ಮನುಷ್ಯನಾದವ್ರು ಇಂಥವ್ರು ಎಂದೂ ಮಾಡಲ್ಲ. ಧರ್ಮದ ಫೆಸಿಲಿಟಿ ಅಲ್ಲದು. ಕಾಲಾಗಿ ಬಿದ್ದುದನ್ನು ಮುಟ್ಟಬಾರದು ಅಂತ ಶ್ರುತಿ ಇದೆ, ಪ್ರಮಾಣ ಇದೆ. ಅದನ್ನೆಲ್ಲ ನೆನಪಾರಿ ಇಷ್ಟೆಲ್ಲ 50 kg ಬಂಗಾರ ಮನೆಯಾಗಿದ್ದರೂ ಒಂದು ಉಂಗುರ ತಗೊಳ್ಳುವಂಥ ಆಶೆ ನಿನ್ನಲ್ಲಿ ಬಂತು ಅಂತಂದ್ರೆ ನೀ ನನಗೆ ಹುಟ್ಟಿದ ಮಗ ಅಲ್ಲಂದಳು ಮುದುಕಿ. ನೋಡಪ್ಪ, ನಾನು ಸ್ವರ್ಗದಲ್ಲಿದ್ದೆ, ನೀನು ಮೃತ್ಯು ಲೋಕದಲ್ಲಿದ್ದೆ. ಕೊನೆಗೊಂದು ಮಾತು ಹೇಳ್ತೀನಿ, ಅದರಂತೆ ನಡೆದಿ ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಇಲ್ಲಾಂದರೆ ನನಗೆ ಶಾಂತಿ ಸಿಗುವುದಿಲ್ಲ. ನಿಜವಾಗಿಯೂ ನಿಮ್ಮಪ್ಪ ಅಮ್ಮಗ ನೀನು ಜನಿಸಿದ್ದೇ ಆದರೆ ಆ ಉಂಗುರ ನಾಳೆ ಸೂರ್ಯ ಹೊರಡ್ರದೊಳಗೆ ಡಂಗರ ಚೆಲ್ಲಿ ಕಟ್ಬಿಡು. ಅದು ಕೊಡಕ್ಕಾಗಲಿಲ್ಲ ಅಂದರೆ 7 ಜನ್ಮದಲ್ಲಿ ನಾನು ನಿನ್ನ ದರ್ಶನ ಇಲ್ಲ ಅಂತ ಹೇಳಿದ್ರು ತಾಯಿ. ಕನಸು ಮುಗೀತು, ಕನಸು ಮುಗೀತು, ಎಚ್ಚರ ಆಯಿತು, ಅರಿವಾಯಿತು. ನಾನೆಂಥ ತಪ್ಪು ಕೆಲಸ ಮಾಡಿದೆ ಅಂತ ಮುಂಜಾನೆ ಸ್ನಾನ ಮಾಡಿ ಡಂಗರ ಹೊಡೆಯವನು ಕರೆಸಿ ಡಂಗರ ಹೊಡೆಸಿದಾಗ ಕಳೆದ ಮನುಷ್ಯ ಅವ್ರ ಮನೆಗೆ ಬಂದು ಉಂಗುರು ತಗೊಂಡು ಹೋದ ಅಂತ ಬರುತ್ತದೆ. ತಾಯಿ ತಂದಿಗಳೇ, ತಮಗೆಲ್ಲ ಲಕ್ಷ್ಯದಾಗಿರಲಿ. ಧರ್ಮ ಎಲ್ಲದ ಹೇಳಿ? ಧರ್ಮ ಎಲ್ಲದ? ನಮ್ಮ ಜೊತೆಯಲ್ಲದ, ನಮ್ಮೊಳಗದ, ನಮ್ಮಲ್ಲಿ ಇದೆ. ಸಾದಾ ಧರ್ಮಗಳು ಭಾಳ ಸಿಂಪಲ್ಲವಾಗಿರ್ತಕ್ಕಂಥದ್ದು, ಅದು ನಮಗೆ ಬಳಸಲಿಕ್ಕೆ ಬಂದಿಲ್ಲ ಅಂಥೇಳಿ ಒಂದಿಷ್ಟು ಸ್ವಲ್ಪ ವಿರಾಮ ಕೊಟ್ಟು ಪಾಪ ಸಂಗನಗೌಡ್ರಿ 2-3 ಸಲ ಮ್ಯಾಲೆ ಬಂದು ಇಟ್ಕೊಂಡಿದ್ರು. ಅವ್ರು ಏನು ಹೇಳ್ತಾರೆ ಕೇಳನ್ರಿ, ನಂತರ ಮತ್ತೆ ಪ್ರವಚನ ಮುಂದುವರ್ಸನ್ರಿ.